ವೆಲ್ಕಮ್ ವ್ಯೂವರ್ಸ್. ಮಹಾರಾಷ್ಟ್ರ ರಾಜ್ಯದ ಪುಣೆ ಸಿಟಿಯಲ್ಲಿರೋ ಕಲ್ಯಾಣಿ ನಗರ್ನಲ್ಲಿ ಒಂದು ಭಯಾನಕ ಆಕ್ಸಿಡೆಂಟ್ ನಡೆಯುತ್ತೆ. ಹದಿನೇಳು ವಯಸ್ಸಿನ ಹುಡುಗ ವೇದಾಂತ್ ಅಗರ್ವಾಲ್ 12th ಸ್ಟ್ಯಾಂಡರ್ಡ್ CBSE ಬೋರ್ಡ್ ಎಕ್ಸಾಮ್ ಪಾಸ್ ಮಾಡಿರೋ ಖುಷಿ ಅವನಿಗೆ. ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡುವ ಅಂತ ಡಿಸೈಡ್ ಮಾಡ್ತಾನೆ. ಅಂದು ಮೇ 18, 2024 ಶನಿವಾರ ರಾತ್ರಿ ಸುಮಾರು 9:30 ಗಂಟೆ ಇರಬಹುದು. ಈ ವೇದಾಂತು ತನ್ನ 12 ಜನ ಫ್ರೆಂಡ್ಸ್ ನ ಕರ್ಕೊಂಡು ಸಿಟಿಯಲ್ಲಿರೋ ಕೋಸಿ ಬಾರ್ಗೆ ಹೋಗ್ತಾನೆ. ಎಣ್ಣೆ ಹೊಡೆದು ಚೆನ್ನಾಗಿ ತಿಂದು ತೇಗಿ ಮಸ್ತ್ ಮಜಾ ಮಾಡ್ತಾನೆ. ಲೇಟ್ ನೈಟ್ ಆಗೋಗುತ್ತೆ. ಸೊ ಈ ಪಬ್ ನಲ್ಲಿ ಆಲ್ಕೋಹಾಲ್ ಸರ್ವ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಈ ಹುಡುಗ ಬರೋಬ್ಬರಿ 48,000 ರೂಪಾಯಿ ಬರೀ 90 ನಿಮಿಷದಲ್ಲಿ ಎಣ್ಣೆ ಪಾರ್ಟಿಗೆ ಖರ್ಚು ಮಾಡ್ತಾನೆ. ಕೋಸಿ ಬಾರ್ನಿಂದ ಎಲ್ರು ಬ್ಲ್ಯಾಕ್ ಮಾರಿಯೋಟ್ ಪಬ್ಗೆ ಹೋದಾಗ ಸುಮಾರು 1 ಗಂಟೆ ಇರಬಹುದೇನೋ. ಅಲ್ಲೂ ಕುಡ್ದು ತಿಂದು ತೇಕೊಂಡು ಅಪ್ಪನ್ ದುಡ್ಡೆಲ್ಲ ಉಡೀಸ್ ಮಾಡ್ತಾನೆ ಈ ಹುಡುಗ. ಸುಮಾರು 3-4 ಗಂಟೆ ಬೆಳಗಿನ ಜಾವ ಪಾರ್ಟಿ ಮುಗಿಯುತ್ತೆ. ಎಲ್ರು ಮನೆಗೆ ಹೊರಡ್ತಾರೆ. ವೇದಾಂತ್ 2.5 ಕೋಟಿ ಬೆಳೆ ಬಾಳೋ ಅಂತ ಲಕ್ಸುರಿ ಪೋರ್ಷೆ ಕಾರ್ನಲ್ಲಿ ಡ್ರೈವರ್ ಜೊತೆ ಬಂದಿದ್ದ. ಡ್ರೈವಿಂಗ್ ಸೀಟ್ ನಲ್ಲಿ ಕುತ್ಕೊಂಡು ತಾನು ಈಗ ಡ್ರೈವ್ ಮಾಡ್ತೀನಿ ಅಂತ ಹೇಳಿದಾಗ ಡ್ರೈವರ್ ಒಪ್ಕೊಳ್ಳೋದಿಲ್ಲ. ಈ ಹುಡುಗ ಹಠ ಮಾಡ್ತಾನೆ. ಆಗ ಡ್ರೈವರ್ ವಿಧಿ ಇಲ್ಲದೆ ಹುಡುಗನ್ ತಂದೆಗೆ ಫೋನ್ ಮಾಡಿ ವಿಷಯ ಹೇಳ್ತಾರೆ. ಈ ಹುಡುಗನ ಅಪ್ಪ ಅಯ್ಯೋ ಹೋಗ್ಲಿ ಪರವಾಗಿಲ್ಲ, ಮಗ ಕೇಳ್ತಾನಲ್ವಾ ಕೊಡು, ಅವನೇ ಓಡಿಸ್ಲಿ ಅಂತ ಹೇಳಿದಾಗ ಡ್ರೈವರ್ ಸರಿ ಅಂತ ಹೇಳ್ತಾರೆ. ಈ ವೇದಾಂತ್ 200 km/h ಹೈ ಸ್ಪೀಡ್ ನಲ್ಲಿ ಈ ಪೋರ್ಷೆ ಕಾರನ್ನ ಕಲ್ಯಾಣಿ ನಗರ್ ಜಂಕ್ಷನ್ ಕಡೆ ಓಡಿಸ್ತಾನೆ. ಇನ್ನೊಂದು ಕಡೆಯಿಂದ ಇಬ್ರು ಬೈಕ್ ನಲ್ಲಿ ಟರ್ನ್ ತಗೊಂಡು ಕಲ್ಯಾಣಿ ನಗರದ ಏರ್ಪೋರ್ಟ್ ರೋಡ್ ಕಡೆ ಹೋಗ್ತಾ ಇರ್ತಾರೆ. ಹೈ ಸ್ಪೀಡ್ ಅಲ್ಲಿ ಬಂದ ಈ ಕಾರು ಹಿಂದಿನಿಂದ ಈ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಬೈಕ್ ನಲ್ಲಿ ಯಾರಿದ್ರು? ಏನಾಯ್ತು ಇವರಿಗೆ? ಎಣ್ಣೆ ಪಾರ್ಟಿಗೆ ಅಷ್ಟೆಲ್ಲ ಖರ್ಚು ಮಾಡ್ದ ಈ ಹುಡುಗ ಯಾರಪ್ಪನ್ ಮಗ? ಮುಂದೇನಾಯ್ತು? ಸತ್ಯ ಘಟನೆಗಳು, ರಿಯಲ್ ಸ್ಟೋರೀಸ್ ನಿಮ್ ಮುಂದೆ, ಡಾರ್ಕ್ ಸ್ಟೋರೀಸ್. ಬೈಕ್ ನಲ್ಲಿ ಟರ್ನ್ ತಗೊಂಡು ಕಲ್ಯಾಣಿ ನಗರದ ಏರ್ಪೋರ್ಟ್ ರೋಡ್ ಕಡೆ ಹೋಗ್ತಾ ಇದ್ದಿದ್ದು ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್. ಇವರು ಮಧ್ಯಪ್ರದೇಶದ ಜಾಬಲ್ಪುರದವರು. ಪುಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಗೆಟ್ ಟುಗೆದರ್ ಪಾರ್ಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾಗ ಹೈ ಸ್ಪೀಡ್ ನಲ್ಲಿ ಕಾರ್ ಓಡಿಸ್ಕೊಂಡು ಬಂದ ವೇದಾಂತ್ ಬೈಕಿಗೆ ಹಿಂದಿನಿಂದ ಡಿಕ್ಕಿ ಹೊಡಿತಾನೆ. ಬೈಕ್ ಇಂದ ಕುಳಿತಿದ್ದ ಅಶ್ವಿನಿ ಕೋಸ್ಟ 20 ಅಡಿ ಎತ್ತರಕ್ಕೆ ಗಾಡಿಯಲ್ಲಿ ಹಾರಿ ಕೆಳಗೆ ಬೀಳ್ತಾರೆ. ಗಾಡಿ ಓಡಿಸ್ತಿದ್ದ ಅನೀಶ್ ಅವಧಿಯ ಅಲ್ಲೇ ಪಾರ್ಕ್ ಮಾಡಿದ್ದ ಇನ್ನೊಂದು ಕಾರ್ ಮೇಲೆ ಬೀಳ್ತಾರೆ. ಇಬ್ರು ಸ್ಪಾಟ್ ನಲ್ಲೇ ಸಾಯ್ತಾರೆ. ಪಾಪ ಏನೆಲ್ಲ ಕನಸುಗಳನ್ನ ಕಟ್ಕೊಂಡು ಬಂದಿದ್ರೋ ಏನು, ಬಾಳಿ ಬದುಕಬೇಕಾಗಿದ್ದ ಜೀವಗಳವು. ಅಲ್ಲಿದ್ದ ಜನರು ಆಕ್ಸಿಡೆಂಟ್ ಆದ ಸ್ಥಳಕ್ಕೆ ಓಡ್ತಾರೆ. ಕಾರ್ನ ಏರ್ ಬ್ಯಾಗ್ ಓಪನ್ ಆಗಿದ್ರಿಂದ ವೇದಾಂತಿಗೆ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ಯಾವುದೇ ದಾರಿ ಕಾಣಿಸೋದಿಲ್ಲ ಅವನಿಗೆ. ಜನರು ಹುಡುಗನ್ನ ಎಳೆದು ಹಿಗ್ಗ ಮುಗ್ಗ ಹೊಡಿತಾರೆ. ಚೆನ್ನಾಗಿ ಹಿಗ್ಗ ಮುಗ್ಗ ತದದ್ಬಿಟ್ಟು ಪೊಲೀಸ್ಗೆ ಒಪ್ಪಿಸ್ತಾರೆ. ವೇದಾಂತ್ ಅರೆಸ್ಟ್ ಆಗ್ತಾನೆ. ಅರೆಸ್ಟ್ ಆಗಿ ಬರೀ 15 ಗಂಟೆ ಮಾತ್ರ ಇವನಿಗೆ ಬೇಲ್ ಸಿಕ್ಬಿಡುತ್ತೆ. ಜುವೆನೈಲ್ ಜಸ್ಟಿಸ್ ಬಾಲ ಅಪರಾಧಿ ನ್ಯಾಯ ಮಂಡಳಿ ಕೆಲವು ಕಂಡೀಷನ್ ಹಾಕಿ ಬೇಲನ್ನ ನೀಡುತ್ತೆ. ಇವರು ಕೊಟ್ಟ ಕಂಡೀಷನ್ಸ್ ಅನ್ನ ಕೇಳಿ ಜನರು ಕೋಪದಿಂದ ಹೋರಾಟನೆ ಮಾಡ್ತಾರೆ. ಕಂಡೀಷನ್ ಅಲ್ಲಿ ಏನಿತ್ತು ಅಂದ್ರೆ, ರೋಡ್ ಆಕ್ಸಿಡೆಂಟ್ ಬಗ್ಗೆ 300 ಪದದ ಒಂದು ಎಸ್ಸೆ ಪ್ರಬಂಧ ಬರೆಯೋದು, ಯರವಾಡ ಟ್ರಾಫಿಕ್ ಪೊಲೀಸರ ಜೊತೆ 15 ದಿನ ಕೆಲಸ ಮಾಡೋದು, ಕುಡಿಯೋ ಚಟಕ್ಕೆ ಟ್ರೀಟ್ಮೆಂಟ್, ಕೌನ್ಸಿಲಿಂಗ್ ಸೆಷನ್. ಈ ಹುಡುಗ 2 ಅಮಾಯಕ ಜೀವಗಳನ್ನ ತೆಗೆದಿದ್ದಕ್ಕೆ ಜುವೆನೈಲ್ ಜಸ್ಟಿಸ್ ಕಡೆಯಿಂದ ವೇದಾಂತ್ಗೆ ಸಿಕ್ಕ ಪನಿಷ್ಮೆಂಟ್ ಇದು. ದೊಡ್ಡ ತಪ್ಪಿಗೆ ಸಿಕ್ಕಿರುವಂತ ಸಣ್ಣ ಶಿಕ್ಷೆ ಅಂತ ಅನ್ಸಲ್ವಾ? ಆದ್ರೆ ಪುಣೆ ಪೊಲೀಸರು ಹೇಳಿದ್ದು, ಈ ಹುಡುಗನಿಗೆ 18 ವರ್ಷ ತುಂಬೋದಿಕ್ಕೆ ಬರೀ 4 ತಿಂಗಳಿದೆ, ಇವನನ್ನ ಯುವಕ ಅಂತ ಕನ್ಸಿಡರ್ ಮಾಡಿ. ಹಾಗಂತ ಹೇಳಿ ಹೈಯರ್ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾರೆ.
ವೇದಾಂತ್ ಯರವಾಡ ಪೊಲೀಸ್ ಸ್ಟೇಷನ್ ನಲ್ಲಿ ಅರೆಸ್ಟ್ ಆಗಿದ್ದಾಗ MLA ಒಬ್ರು ಇವನನ್ನ ನೋಡೋದಕ್ಕೆ ಹೋಗಿದ್ದಾರೆ. ಈ ಒಂದು ಸ್ಟೇಷನ್ ಅಲ್ಲಿ ಪೊಲೀಸರು ಪಿಜ್ಜಾ ಬರ್ಗರ್ ಅನ್ನ ತರಿಸ್ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು ಸಹ ಇದೆ. ಇಲ್ಲ ಇವನು ಚೆನ್ನಾಗಿ ತಿಂದವನೇ, ನಿದ್ದೆ ಹೊಡೆದವನೇ. ವಿಶಾಲ್ ಅಗರ್ವಾಲ್ ವೇದಾಂತನ ಅಪ್ಪ, ಭಾರಿ ಶ್ರೀಮಂತ, ರಿಯಲ್ ಎಸ್ಟೇಟ್ ಡೆವಲಪರ್, ಬಿಲ್ಡರ್ ಮಗ ಈ ವೇದಾಂತ. ಕೇಳಬೇಕಾ, ದುಡ್ಡಿಗೇನು ಕೊರತೆ ಇಲ್ಲ. ಮೇಜರ್ ಆಗದೆ ಇರೋ ಈ ಹುಡುಗನ್ಗೆ ಡ್ರೈವ್ ಮಾಡೋದಿಕ್ಕೆ ಕಾರನ್ನ ಕೊಟ್ಟಿದ್ರಿಂದ ಈ ವಿಶಾಲ್ ಅಗರ್ವಾಲ್ ವಿರುದ್ಧ FIR ಲಾಡ್ಜ್ ಆಗುತ್ತೆ. ಇದರಿಂದ ಎಸ್ಕೇಪ್ ಆಗೋದಿಕ್ಕೆ ಈತ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಆಗ್ತಾನೆ. ಇನ್ವೆಸ್ಟಿಗೇಷನ್ಗೆ ದಾರಿ ತಪ್ಪಿಸೋದಿಕ್ಕೆ ತನ್ನ ಮನೆಯಿಂದ ಕಾರ್ ಹತ್ತಿ ಡ್ರೈವರ್ಗೆ ಮುಂಬೈ ಕಡೆ ಹೋಗೋದಕ್ಕೆ ಹೇಳಿ, ಇನ್ನೊಬ್ಬ ಡ್ರೈವರ್ಗೆ ಇನ್ನೊಂದು ಕಾರ್ನಲ್ಲಿ ಗೋವಾಗೆ ಹೋಗೋದಕ್ಕೆ ಹೇಳಿ, ತನ್ನ ಫ್ರೆಂಡ್ ಒಬ್ಬನಿಗೆ ಕಾರನ್ನ ಕಳಿಸ್ಕೊಡೋದಕ್ಕೆ ಹೇಳ್ತಾನೆ. ಮುಂಬೈಗೆ ಹೋಗೋ ದಾರಿಯಲ್ಲಿ ಹಿಡ್ಕೊಂಡು ತನ್ನ ಫ್ರೆಂಡ್ ಕಳಿಸಿದ ಕಾರ್ನ ಹತ್ತಿ ಛತ್ರಪತಿ ಸಂಭಾಜಿ ನಗರದ ಕಡೆ ಹೊರಡ್ತಾನೆ. ಹೋಗೋ ದಾರಿಯಲ್ಲಿ ಫೋನ್ನಲ್ಲಿರೋ ಸಿಮ್ ಕಾರ್ಡನ್ನು ತೆಗೆದು ಹೊಸ ಸಿಮ್ ಕಾರ್ಡನ್ನು ಬಳಸ್ತಾನೆ. ಯಾಕಂದ್ರೆ ಪೊಲೀಸ್ ಇವನನ್ನ ಟ್ರ್ಯಾಕ್ ಮಾಡಬಾರ್ದು ಅಂತ. ವಿಶಾಲ್ ಅಗರ್ವಾಲ್ ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ. GPS ಮೂಲಕ ವೆಹಿಕಲ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. CC ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಾರೆ. ಕೊನೆಗೂ ಈತ ಸಿಗ್ಬೀಳ್ತಾನೆ. ಸಂಭಾಜಿ ನಗರದ ಒಂದು ಲಾಡ್ಜ್ನಲ್ಲಿ ಸ್ಟೇ ಮಾಡಿರ್ತಾನೆ. ಅಗರ್ವಾಲ್ 21ನೇ ತಾರೀಕು ಮಂಗಳವಾರ ಪೊಲೀಸರಿಂದ ಅರೆಸ್ಟ್ ಆಗ್ತಾನೆ. ಇನ್ನು ಈ ಹುಡುಗನ ಅಮ್ಮನ ಕತೆನ ಕೇಳಿ. ವೇದಾಂತ್ ಆಕ್ಸಿಡೆಂಟ್ ಮಾಡಿದಾಗ ಕುಡ್ದಿದ್ನಾ ಇಲ್ವಾ ಅಂತ ಹೇಳಿ ಆತನ ಬ್ಲಡ್ ಸ್ಯಾಂಪಲ್ ಅನ್ನ ಚೆಕ್ ಮಾಡಬೇಕಾಗಿತ್ತು. ಆ ಚೆಕ್ ಮಾಡೋ ಟೈಮ್ನಲ್ಲಿ ಸಾಸುನ ಹಾಸ್ಪಿಟಲ್ನ 2 ಡಾಕ್ಟರ್ಸ್ಗೆ ಈಕೆ ದುಡ್ಡನ್ನ ಕೊಟ್ಟಿದ್ದಾಳೆ. ಬ್ಲಡ್ ಸ್ಯಾಂಪಲ್ನ ಅದ್ಲು ಬದಲು ಮಾಡಿದಾಳೆ. ಸಿಗ್ಬಿದ್ದಿದ್ದಾಳೆ ಈ ಮಾತಾಯಿ. ಪೊಲೀಸ್ ಅಧಿಕಾರಿ ಅಮಿತೇಶ್ ಕುಮಾರ್ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ. ಈಕೆಯನ್ನು ಸಹ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಹುಡುಗನ್ ತಾತ ವೇದಾಂತ್ ಕಾರ್ ಓಡಿಸಿ ಆಕ್ಸಿಡೆಂಟ್ ಮಾಡಿದಾಗ ಇವನ್ ಜೊತೆ ಇದ್ದ ಡ್ರೈವರ್ಗೆ ನೀನು ಆಕ್ಸಿಡೆಂಟ್ ಮಾಡ್ದೆ ಅಂತ ಒಪ್ಕೋ ಅಂತ ಟಾರ್ಚರ್ ಮಾಡಿದಾನೆ ಈ ತಾತ. ಗಿಫ್ಟ್ ದುಡ್ಡು ಕೊಡ್ತೀನಿ ಅಂತಾನೂ ಹೇಳಿದ್ದಾರೆ. ಆದ್ರೆ ಡ್ರೈವರ್ ಒಪ್ಕೊಳ್ಳೋದಿಲ್ಲ. ಇನ್ವೆಸ್ಟಿಗೇಷನ್ ನಲ್ಲಿ ತಾತನು ಸಹ ಅರೆಸ್ಟ್ ಆಗಿದ್ದಾರೆ. ಈಗ ಇಡೀ ಕುಟುಂಬನೇ ಅರೆಸ್ಟ್ ಆಗಿದೆ. ವೀಕ್ಷಕರೇ, ಈ ಹುಡುಗ ವೇದಾಂತ್ ಅಗರ್ವಾಲ್ ಜಾಗದಲ್ಲಿ ಒಬ್ಬ ಬಡವ್ರ ಮನೆ ಹುಡುಗ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಇದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪಿಜ್ಜಾ ಬರ್ಗರ್ ಕೊಡ್ತಾ ಇದ್ರ? ಇಲ್ಲ ಯಾರಾದ್ರೂ MLAನೇ ನೋಡಕ್ಕೆ ಬರ್ತಾ ಇದ್ರ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಥಾಟ್ಸ್ ಏನು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ರಿಯಲ್ ಸ್ಟೋರೀಸ್ಗಾಗಿ ಡಾರ್ಕ್ ಸ್ಟೋರೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ.